ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನು ಬಂಧಿಸಿ ಅವರ ಧ್ವನಿ ಹತ್ತಿಕ್ಕಲು ಮಾಡಿದ ಕ್ರಮ ಅಂತ ನವದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಇದು ತುರ್ತು ಪರಿಸ್ಥಿತಿಗಿಂತ ಹೇಯ ಕೃತ್ಯ. ರಾಹುಲ್ ಗಾಂಧಿ ವೇಣುಗೋಪಾಲ್ ಅವರಿಗೆ ಗಾಯ ಆಗಿದೆ. ಇದನ್ನ ಖಂಡಿಸಿ ಬೆಂಗಳೂರಿನ ಲೋಕಭವನದ ಮುಂದೆ ಪ್ರತಿಭಟನೆ ಮಾಡೋದಾಗಿ ತಿಳಿಸಿದರು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ವಿರುದ್ಧ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ದೇಶದಲ್ಲಿ ಈ ರೀತಿ ಸುಮಾರು ಘಟನೆಗಳು ಆಗಿವೆ. ಮೊನ್ನೆ ದೆಹಲಿ ತುಂಬಾ ಪ್ರತಿಭಟನೆ ಆಗಿದೆ. ಸದ್ಯ ವಾತಾವರಣ ಬಿಗಿಯಾಗಿದೆ. ಕೇಂದ್ರ ಸರ್ಕಾರ ಮಾತನಾಡಲು ಯಾರನ್ನಾದ್ರೂ ಕಳುಹಿಸಬೇಕು. ಯಾರಾದ್ರೂ ಹೋಗಿ ಮಾತನಾಡಬೇಕಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ಮಾತಾಡಿ ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಶಿವಾಜಿನಗರ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇಂದು ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಜಿಬಿಎ ನೌಕರರ ಸಂಘದ ಕೇಂದ್ರ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷರಾದ ಅಮೃತ್ ರಾಜ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆ ಬಳಿಕ ನೌಕರರ ಹಿತರಕ್ಷಣೆ ಮತ್ತು ಭದ್ರತೆಗೆ ಕ್ರಮ ವಹಿಸಲು ಮುಖ್ಯ ಆಯುಕ್ತರಿಗೆ ಮನವಿ ಮಾಡಲಿದೆ. ಬೇಕಾಬಿಟ್ಟಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡವರಿಗೆ ದಂಡಾಸ್ತ್ರ ಫಿಕ್ಸ್ ಆಗಿದೆ. ಜಗಜೀವನ್ ರಾಮನಗರದಲ್ಲಿ ಫುಟ್ಪಾತ್ ಮೇಲೆ ಕಸ ಹಾಕಿದ್ದವರಿಗೆ 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ಅಂಗಡಿಯ ಸ್ಕ್ರ್ಯಾಪ್ ವಸ್ತುಗಳನ್ನು ಫುಟ್ಪಾತ್ ಮೇಲೆ ಸಂಗ್ರಹಿಸಲಾಗಿದ್ದು, ಕೂಡಲೇ ತೆರವು ಮಾಡಲು ಸೂಚನೆ ನೀಡಲಾಗಿದೆ. ಮಳೆ ಇಲ್ಲದೆ ರೈತರು ಹಾಗೂ ಗ್ರಾಹಕರು ಕಂಗಾಲಾಗಿದ್ದಾರೆ. ಮುಂಗಾರು ವೈಫಲ್ಯದಿಂದ ಅಕ್ಕಿ, ಸಕ್ಕರೆ, ಬೆಳೆ ಸೇರಿದಂತೆ ಹಲವು ದಿನಸಿ ವಸ್ತುಗಳ ಮೇಲೆ ದಿನೇ ದಿನೇ ಏರಿಕೆಯಾಗುತ್ತಿದೆ. ಬೆಳೆ ಪ್ರಮಾಣ ಕಡಿಮೆಯಾದಷ್ಟು ಗ್ರಾಹಕರ ಜೇಬಿನ ಮೇಲೆ ಹೊರೆ ಹೆಚ್ಚಲಿದೆ. ಮಳೆ ಅಭಾವ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಆಹಾರ ಧಾನ್ಯಗಳ ಪೂರೈಕೆಯ ಮೇಲೂ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದ ಹಿನ್ನೆಲೆ ಸಮಗ್ರ ಬರಗಾಲದ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣದ ಮಳೆ ವಿಜಯನಗರ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಬರ ಅಧ್ಯಯನ ನಡೆಸಲು ಡಿಸಿ, ಸಿಇಒ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ನಾಯಿ ಅಲ್ಲ, ಚಿರತೆ ಇದೆ, ಎಚ್ಚರಿಕೆ ಅಂತ ಬ್ಯಾಡರಹಳ್ಳಿಯಲ್ಲಿ ಭಾರತ್ ನಗರ ನಿವಾಸಿಗಳು ಬೋರ್ಡ್ ಹಾಕಿದ್ದಾರೆ. ಚಿರತೆ ಭಯದಿಂದ ನೆಮ್ಮದಿಯ ನಿದ್ದೆಯೂ ಮಾಯವಾಗಿದ್ದು, ಕ್ಷಣ ಕ್ಷಣಕ್ಕೂ ಭಯದಿಂದ ಬದುಕುವಂತಾಗಿದೆ. ಚಿರತೆ ಹಿಡಿಯಲು ಒಂದು ಬೋನ್ ಸಾಲಲ್ಲ. ಬೇಗ ಚಿರತೆ ಸೆರೆ ಹಿಡಿಯದಿದ್ದರೆ ಅನಾಹುತ ಫಿಕ್ಸ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿರುವ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ನೀರು ಹರಿದು ಬಂದಿದೆ. ಜಲಾಶಯದಲ್ಲಿ ನೀರು ಸಂಗ್ರಹವಾದ ಹಿನ್ನೆಲೆಯಲ್ಲಿ ರೈತರಲ್ಲಿ ಮಂದಹಾಸ ಮೂಡಿದ್ದು, ಸದ್ಯ ಜಲಾಶಯದಲ್ಲಿ ನೀರು 100 ಟಿಎಂಸಿ ಗಡಿ ದಾಟಿದ್ದು, ಇಂದಿನ ನೀರಿನ ಒಳಹರಿವು 63,792 ಕ್ಯೂಸೆಕ್ಸ್ ಹಾಗೂ ನೀರಿನ ಹೊರಹರಿವು 16,373 ಕ್ಯೂಸೆಕ್ಸ್ ಆಗಿದೆ. 9ಕ್ಕೂ ಅಧಿಕ ಕ್ರಿಮಿನಲ್ ಕೇಸ್ ಹೊಂದಿರುವ ಖತರ್ನಾಕ್ ರೌಡಿ ಶೀಟರ್ನನ್ನ ಬೆಳಗಾವಿ ಜಿಲ್ಲೆ ಮುರಗೋಡ್ ಪೊಲೀಸರು ಬಂಧಿಸಿದ್ದಾರೆ. ಯರಗಟ್ಟಿ ತಾಲೂಕಿನ ನುಗ್ಗ್ಯಾನಟ್ಟಿ ಗ್ರಾಮದ ನಿವಾಸಿ 26 ವರ್ಷದ ಬಾಳಪ್ಪ ಹೊಂಡಪ್ಪನವರ ವಿರುದ್ಧ 9 ಕೇಸ್ಗಳು ದಾಖಲಾಗಿತ್ತು. 1 ಕೋಟಾ ನೋಟು ಚಲಾವಣೆ, ಹನಿ ಟ್ರ್ಯಾಪ್, 1 ದರೋಡೆ, 2 ರಾಬರಿ ಸೇರಿ ಅನೇಕ ಕೇಸ್ ದಾಖಲಾಗಿತ್ತು. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ರೌಡಿ ಶೀಟರ್ನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು, ರಸ್ತೆ ಗುಂಡಿಗಾಗಿ ನಿಗದಿಪಡಿಸಿದ 17 ಲಕ್ಷ ರೂಪಾಯಿಯನ್ನ ಗುಂಡಿ ಮುಚ್ಚದೆ ಅಧಿಕಾರಿಗಳು ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ನಗರದ 31 ವಾರ್ಡ್ನಲ್ಲಿ ರಸ್ತೆ ಗುಂಡಿ ಮುಚ್ಚಲು 19 ಲಕ್ಷ ರೂಪಾಯಿ ನಿಗದಿಯಾಗಿದ್ದು, ಯಾವುದೇ ಗುಂಡಿ ಮುಚ್ಚದೆ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆಂದು ನ್ಯೂಸ್ ಫಸ್ಟ್ ಎದುರು ಜನರು ಆಕ್ರೋಶ ಹೊರಹಾಕಿದ್ದಾರೆ.